ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ವ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ ನಮ್ಮ ಚಂಪು ಸ್ವಲ್ಪ ಹುಷಾರಿಲ್ಲ ಇನ್ ದ ಸೆನ್ಸ್ ಆಲ್ರೆಡಿ ಸ್ವಲ್ಪ ಕ್ಯೂರ್ ಆಗಿದ್ದಾಳೆ ಆಲ್ರೆಡಿ. ಇನ್ನೊಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಹೊರಟಿದ್ದಾರೆ. ಸೊ ಅವಳಿಗೆ ಏನಾಗಿತ್ತು, ಅದು ಹೇಗೆ ಕ್ಯೂರ್ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೂ ಸಹ. ಗೈಸ್, ಇವಾಗ ಚಂಪುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ಗೊತ್ತಾಯ್ತು ಆಲ್ರೆಡಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ರೆಡಿ ಆಗಿದ್ದಾಳೆ. ಅವ್ರಿಗೆಲ್ಲ ಗೊತ್ತು. ಚಂಪು ರೆಡಿ ಆಗಿದ್ದಾಳೆ. ಸೊ ನೋಡ್ಬೋದು, ಅವಳಿಗೆ ಆಲ್ರೆಡಿ ಗೊತ್ತಾಯ್ತು ಇವಳನ್ನೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಸುಜಿ ಕಾರ್ ತೆಗಿತಾ ಇದ್ದಾರೆ. ನಮ್ಮ ಕಾರು ಫ್ರಂಟ್ ಟೈರ್ ಪಂಚರ್ ಆಗಿದೆ. ಸೊ ಅಪ್ಪಾಜಿ ಕಾರ್ ತೆಗಿತಾ ಇದ್ದಾರೆ. ಮಕ್ಕಳಿಗೆ ಏನಾಗಿತ್ತು, ನಾವಿವಾಗ ಏನು ಟ್ರೀಟ್ಮೆಂಟ್ ಕೊಡ್ಸೋಕೆ ಹೋಗ್ತಾ ಇದ್ದೀವಿ ಅಂತ ಸಹ ಹೇಳ್ತೀನಿ. ಕೀಪ್ ವಾಚಿಂಗ್. ಸೊ ನಾವು ಲಾಸ್ಟ್ ಟೈಮ್ ತೋರಿಸಿದ್ದು ಕಡೂರು ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ, ಬಿಫೋರ್ ಲಾಸ್ಟ್ ಟೈಮು. ಸೊ ಇವಾಗ ಲಾಸ್ಟ್ ಟೈಮ್ ಬಂದುಬಿಟ್ಟು ಇಲ್ಲೇ ಬೀರೂರಲ್ಲಿ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ವಿ. ಇವಾಗ ಅಗೈನ್ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಸ್ವಲ್ಪ ಸುಜಿ ಕೆಲಸ ಇತ್ತು. ಸೊ ಹಾಗಾಗಿ ಅವರು ಡಾಕ್ಟರ್ ಇರೋ ಟೈಮ್ಗೆ ನಾವು ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸೊ ಅಲ್ಲೇ ಕಾರ್ ಹತ್ತ ಹಾರಾಡ್ತಾ ಇದ್ಲು. ಎಲ್ಲಿ ಬಂದ್ವಿ ಈಗ? ಚಂಪು ಅಲ್ಲಿ ನೋಡಲ್ಲ, ಒಳಗೆ ಮಾಡ್ತಾಳೆ, ಮಾಡಬಾರ್ದು. ಚಂಪು ಬಾ, ತಡಿ. ಸೊ ಡಾಕ್ಟರ್ ಎಲ್ಲ ಎಕ್ಸಾಮೈನ್ ಮಾಡಿಬಿಟ್ಟು 95% ಕ್ಯೂರ್ ಆಗಿದೆ, 5% ಇದೆ. ನೆಕ್ಸ್ಟ್ ನೋಡೋಣ. ಇದು ನಮ್ಮದು ಚಂಪುದು 3rd ಡೋಸ್. ಸೊ ಇನ್ನೂ ಹೋಗಿಲ್ಲ ಅಂದರೆ 4 ಡೋಸ್ ಕೊಡೋಣ ಅಂತ ಹೇಳಿದ್ದಾರೆ. ಸೊ ಗೈಸ್, ನಾವು ಚಂಪುಗೆ ಹೊಸ ಬೆಟ್ಟು ಮತ್ತು ಈ ಥರ ಸಣ್ಣದೊಂದು ಗಂಟೆ ತೊಗೊಂಬಂದಿದ್ದೀವಿ. ಸೊ ರಾತ್ರಿ ಸ್ವಲ್ಪ ಅಲ್ಲಾಡಿದ್ರು ಸೌಂಡ್ ಆಗುತ್ತೆ.
ಸೊ ಇವತ್ತು ನಮ್ಮ ಮನೆಗೆ ನಮ್ಮ ಮಳ್ಳು ತಾತ ಬಂದಿದ್ದಾರೆ. ಸೊ ನನ್ನ ಮಗಳು ಆಡ್ತಾ ಇದ್ದಾಳೆ. ಅವಳಿಗೆ ನನ್ನ ವಾಯ್ಸ್ ಕೇಳಿದ್ರೆ ಅಳು ಬರುತ್ತೆ. ಸೊ ಗೈಸ್, ಚಂಪುಗೆ ಏನಾಗಿತ್ತು ಅಂತಂದರೆ TBT ಕ್ಯಾನ್ಸರ್ ಅಟ್ಯಾಕ್ ಆಗಿತ್ತು. ಸೊ ಏನಕ್ಕಾಯಿತು ಅಂತಂದರೆ 2 months ಬ್ಯಾಕ್ ನಾವು ಚಂಪುಗೆ ಮೀಟಿಂಗ್ ಮಾಡಿಸಿದ್ವಿ. ಸೊ ಏನಾದರೂ ಇದು ಟ್ರಾನ್ಸ್ಮಿಸಿಬಲ್ ಕ್ಯಾನ್ಸರ್. ಸೊ ಒಂದು ಡಾಗಿಂದ ಇನ್ನೊಂದು ಡಾಗಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಏನಾಯಿತು, ಅಲ್ಲಿ ಮೇಲ್ ಡಾಗಲ್ಲಿ ಅದು ಮೇ ಬಿ ಇತ್ತು ಅನಿಸುತ್ತೆ. ಸೊ ಅದರಿಂದ ಈ ಡಾಗಿಗೆ ಸಹ ಟ್ರಾನ್ಸ್ಫರ್ ಆಗಿದೆ. ಸೊ ನಮಗೆ ಸಿಂಟಮ್ಸ್ ಅಂದರೆ 1 month ಬ್ಯಾಕಿಂದ ಅವಳಿಗೆ ಸ್ವಲ್ಪ ಯಾವಾಗಲೂ ಫ್ರೀಕ್ವೆಂಟಾಗಿ ಲಿಕ್ ಮಾಡ್ಕೊತಾ ಇದ್ಲು. ಸೊ ಅವಳಿಗೆ ಒಲ್ವ ಜಾಗದಲ್ಲಿ ಅಂದರೆ ಜೆಂಟಲ್ ಏರಿಯಾದಲ್ಲಿ ಆಗಿರೋದು. ಸೊ ನಾವು ಮೇ ಬಿ ಕಾಮನ್ ಆಗಿ ಲಿಕ್ ಮಾಡ್ತಾರಲ್ಲ, ಸೊ ಆ ಥರ ಅಂದ್ಕೊಂಡ್ವಿ. ಬಟ್ ಆಮೇಲೆ 1 month ಆದಮೇಲೆ ನಮಗೆ ಗೊತ್ತಾಗಿದ್ದು ಅವಳಿಗೆ ಏನು ಅದು ಒಂದ್ಸತಿ ತೋರಿಸಿದಾಗ ಡಾಕ್ಟ್ರಿಗೆ ನಾವು ಕಡೂರಿಗೆ ಕರ್ಕೊಂಡು ಹೋಗಿದ್ವಿ ಬಿಫೋರ್ ಲಾಸ್ಟ್ ವೀಕ್. ಸೊ ಅವಾಗ ಅವರು ಎಕ್ಸಾಮೈನ್ ಮಾಡಿ ಹೇಳಿದ್ರು, ಇಲ್ಲ ಇದು ಏನು TBT ಅಂತ ಹೇಳಿಬಿಟ್ಟು. ಸೊ ಆಮೇಲೆ TBT ಇದು ಮೋಸ್ಟ್ ಟ್ರೀಟೇಬಲ್ ಏನು ಕ್ಯಾನ್ಸರ್ ಡಾಗ್ಸಲ್ಲಿ. ಸೊ ಅರ್ಲಿಯಾಗಿ ಗೊತ್ತಾಯಿತು ಅಂತಂದ್ರೂ ಸಹ ಇದು ಏನೋ ಅರ್ಲಿ ಸ್ಟೇಜಲ್ಲೇ ಟ್ರೀಟ್ ಮಾಡ್ತಾರೆ. ಆಮೇಲೆ ಏನಂದರೆ ಇದು ಸಿಂಟಮ್ಸ್ ಬಂದುಬಿಟ್ಟು ಹೇರ್ ಫಾಲ್ ಆಗುತ್ತೆ, ತುಂಬ ಹೇರ್ ಫಾಲ್ ಆಗುತ್ತೆ, ಮತ್ತು ಏನು ಬ್ಲೀಡ್ ಆಗುತ್ತೆ, ಮತ್ತು ಆ ಏರಿಯಾ ಏನಿದೆ ಅದು ಸ್ವೆಲ್ ಆಗುತ್ತೆ. ಸೊ ಇದು ಕಾಮನ್ ಆಗಿ ಬರೋದು ಐಸಲ್ಲಿ. ಮತ್ತು ಗೈಸ್ ಇದೆಲ್ಲ ಚಂಪು ಮರಿಗಳು. ಸೊ ಅವು ನಮ್ಮ ಮನೇಲಿದ್ದಾಗ ಅಂದರೆ ಲೈಕ್ 30 days ನಾವೇ ಅದನ್ನು ಮರಿಗಳನ್ನ ಇಟ್ಕೊಂಡಿದ್ವಿ. ಸೊ ಆವಾಗ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸು. ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ.